ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ನಾವು P.S.I ರಿಲೇಟೆಡ್ ಕ್ರ್ಯಾಶ್ ಕೋರ್ಸ್ನ ಮಾಡ್ಕೊತಾ ಇದ್ವಲ್ಲ, ಅದರ ಥರ್ಡ್ ಪಾರ್ಟ್ ಇದು. ಸೊ ಈ ಪಾರ್ಟಲ್ಲಿ ನಾವು ಎನ್ವೈರ್ಮೆಂಟ್ ಆ್ಯಂಡ್ ಎಕಾಲಜಿ ರಿಲೇಟೆಡು ಕೆಲವೊಂದು ಇಂಪಾರ್ಟೆಂಟ್ ಕ್ವೆಶನ್ಸು ಮತ್ತು ಕಾನ್ಸೆಪ್ಟ್ಸ್ನ ತಿಳ್ಕೊಂಡಿರೋಣ. ಸೊ ಟೋಟಲಾಗಿ 10 ಕ್ವೆಶನ್ಸ್ ಇರುತ್ತೆ. ನೀವು ಕೂಡ ಕ್ವೆಶನ್ನ ನೋಡಿದ ತಕ್ಷಣ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿರಿ. ಅದಾದಮೇಲೆ ಲಾಸ್ಟಲ್ಲಿ ನೀವು ಎಷ್ಟು ಕ್ವೆಶನ್ಗೆ ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿರಿ. ಫಸ್ಟ್ ಕ್ವೆಶನು, ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಗಳಲ್ಲಿ ಯಾವುದು ಮೇನ್ ಕಾಸ್ ಆಗಿರುತ್ತೆ, ಯಾವುದು ಮೇನ್ ರೀಸನ್ನು ಗ್ರೌಂಡ್ ವಾಟರ್ ಕಂಟ್ಯಾಮಿನೇಷನ್ಗೋಸ್ಕರ ಅಂತ ಕೇಳ್ತಾ ಇದ್ದಾರೆ. ಸೊ ಗ್ರೌಂಡ್ ವಾಟರ್ ಕಂಟ್ಯಾಮಿನೇಷನ್ ಅಂತಂದ್ರೆ ಏನು? ಈಗ ಎಕ್ಸಾಂಪಲು ಮ್ಯಾನ್ ಮೇಡ್ ಪ್ರಾಡಕ್ಟ್ಸು, ಎಕ್ಸಾಂಪಲು ನಾವು ಯಾವುದು ಗ್ಯಾಸ್ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಕೆಮಿಕಲ್ಸ್ ಆಗಿರ್ಬೋದು, ಇವನ್ನೆಲ್ಲದನ್ನೂ ಕೂಡ ನಾವು ಗ್ರೌಂಡಲ್ಲಿ ಅದನ್ನು ಸೇರಿಸ್ಬಿಟ್ರೆ ಅವಾಗ ಏನಾಗುತ್ತೆ, ಗ್ರೌಂಡ್ ಒಳಗಡೆ ನಮಗೆ ಸಿಗುವಂಥ ನೀರು ಏನಾಗುತ್ತೆ, ಅನ್ಸೇಫ್ ಆಗುತ್ತೆ ನಮಗೆ ಹ್ಯೂಮನ್ಸಿಗೆ ಕನ್ಸ್ಯೂಮ್ ಮಾಡ್ಕೊಳ್ಳೋದಕ್ಕೆ. ಅದನ್ನು ನಾವು ಗ್ರೌಂಡ್ ವಾಟರ್ ಕಂಟ್ಯಾಮಿನೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಗ್ರೌಂಡ್ ವಾಟರ್ ನಾರ್ಮಲಾಗಿ ನಾವು ಕನ್ಸ್ಯೂಮ್ ಮಾಡ್ಕೋಬೋದು, ಬಟ್ ಈ ಥರ ಮ್ಯಾನ್ ಮೇಡ್ ಪ್ರಾಸೆಸ್ಸಿಂದ ಅದು ಅನ್ಸೇಫ್ ಆಗುತ್ತಲ್ಲ, ಅದನ್ನು ನಾವು ಗ್ರೌಂಡ್ ವಾಟರ್ ಕಂಟ್ಯಾಮಿನೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದಕ್ಕೆ ಮೇನ್ ಕಾರಣ ಯಾವುದು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಇಲ್ಲಿ ಅಗ್ರಿಕಲ್ಚರ್ ಪ್ರಾಡಕ್ಟ್ಸಿಂದನಾ, ಲ್ಯಾಂಡ್ ಫಿಲ್ಸಿಂದನಾ, ಸೆಪ್ಟಿಕ್ ಟ್ಯಾಂಕ್ಸಿಂದನಾ, ಆಲ್ ಆಫ್ ದ ಅಬವ್ ಅಂತ ಕೇಳ್ತಾ ಇದ್ದಾರೆ. ಆನ್ಸರ್ ಬಂದ್ಬಿಟ್ಟು ಆಲ್ ಆಫ್ ದ ಅಬವ್. ಸೊ ಕೊಟ್ಟಿರುವಂಥ ಎಲ್ಲ ರೀಸನಿಂದನೂ ಕೂಡ ನಮಗೆ ಗ್ರೌಂಡ್ ವಾಟರ್ ಕಂಟ್ಯಾಮಿನೇಷನ್ ಆಗೇ ಆಗುತ್ತೆ. ಸೊ ಈ ಗ್ರೌಂಡ್ ವಾಟರ್ ಕಂಟ್ಯಾಮಿನೇಷನ್ ನಾವೇನು ನೋಡ್ಕೊಂಡ್ವಿ ಅದನ್ನು ಇಲ್ಲಿ ಇಮೇಜಲ್ಲಿ ಒಂದು ಸರಿ ನಾವು ರಿವಿಷನ್ ಮಾಡ್ಕೊಂಡ್ಬಿಟ್ಟಿರೋಣ. ಸೊ ಇಲ್ಲಿ ನೋಡಿ, ಎಕ್ಸಾಂಪಲ್ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ಹೆಜಾರ್ಡಸ್ ವೇಸ್ಟ್ಗಳು ಹೇಳ್ತಾ ಇದ್ದಾರೆ. ಸೊ ವೇಸ್ಟ್ಗಳು ಈ ಥರ ಏನಾದರೂ ಅಕಸ್ಮಾತ್ ಲೀಕ್ ಆದ ತಕ್ಷಣ ಅದು ಒಳಗಡೆ ಗ್ರೌಂಡ್ ಒಳಗಡೆ ಕೂಡ ಸೇರ್ಕೊತಾ ಇರುತ್ತೆ. ಅದಾದಮೇಲೆ ಈ ಥರ ಲ್ಯಾಂಡ್ ಫಿಲ್ಸ್ ಇರುತ್ತೆ, ಇದರಲ್ಲಿರುವಂಥ ವೇಸ್ಟ್ಗಳು ಕೂಡ ಎಲ್ಲ ಏನು ಕೆಳಗಡೆ ಸೇರ್ಕೊತಾ ಇರುತ್ತೆ. ಅದಾದಮೇಲೆ ಬೇರೆ ಸೀಪೇಜಿಂದ ಬರುವಂಥದ್ದಾಗಿರಲಿ ಅಥವಾ ನಾರ್ಮಲು ಮುನ್ಸಿಪಲ್ ವಾಟರ್ ಸಪ್ಲೈ ಪ್ಲ್ಯಾಂಟ್ ಆಗಿರಲಿ, ಅದರ ವೇಸ್ಟ್ ಏನಿರುತ್ತೆ ಅದು ಒಳಗಡೆ ಸೇರ್ಕೊಳ್ಳುತ್ತೆ. ಅದಾದಮೇಲೆ ಅಗ್ರಿಕಲ್ಚರ್ ವೇಸ್ಟ್ ಒಳಗಡೆ ಸೇರ್ಕೊಳ್ಳೋಂಥದ್ದು, ಪೆಸ್ಟಿಸೈಡ್ಸು, ಫರ್ಟಿಲೈಸರ್ಸು, ಇದರಿಂದ ಬರುವಂಥ ವೇಸ್ಟ್ಗಳೆಲ್ಲದೂ ಕೂಡ ನೀರು ಒಳಗಡೆ ಸೇರ್ಕೊಳ್ಳುತ್ತಲ್ಲ, ಗ್ರೌಂಡ್ ಒಳಗಡೆ ಸೇರ್ಕೊಳ್ಳುತ್ತೆ. ಅದೆಲ್ಲದೂ ಕೂಡ ಒಂದೇ ಕಡೆ ಮೀಟ್ ಆಗಿರುತ್ತೆ. ಸೊ ಅದಾದಮೇಲೆ ಅಕಸ್ಮಾತ್ ನಾವೇನಾದರೂ ಈ ಥರ ಬೋರ್ವೆಲ್ ತೆಗೆಯೋದಾಗಿರಲಿ, ಸೊ ಈ ಥರದ್ದೇನಾದ್ರು ಕೆಳಗಡೆಯಿಂದ ನಾವು ವಾಪಸ್ಸು ಫಿಲ್ ಮಾಡ್ತೀವಲ್ಲ ನೀರನ್ನ, ನಾವು ವಾಪಸ್ಸು ಎಳ್ಕೊತೀವಲ್ಲ ನೀರನ್ನ, ಅದು ನಮಗೆ ಕಂಟ್ಯಾಮಿನೇಟೆಡ್ ವಾಟ್ರು ಬಂದಿರುತ್ತೆ. ಅಂತಂದರೆ ಆಲ್ಮೋಸ್ಟು ಹಾಳಾಗಿರುವಂಥ ನೀರು ನಮಗೆ ಬರ್ತಾ ಇರುತ್ತೆ, ಅಂತಂದರೆ ಅನ್ಸೇಫ್ ಇರುವಂಥ ನೀರು ನಮಗೆ ಬರ್ತಾ ಇರುತ್ತೆ. ಇದನ್ನು ನಾವು ಗ್ರೌಂಡ್ ವಾಟರ್ ಕಂಟ್ಯಾಮಿನೇಷನ್ ಅಂತ ಕರಿತೀವಿ. ಸೆಕೆಂಡ್ ಕ್ವೆಶನು, ಈ ಚಿಪ್ಕೋ ಮೂಮೆಂಟು ನೀವು ಈಗಾಗಲೇ ಕೇಳಿರ್ತೀರ. ಸೊ ಈ ಚಿಪ್ಕೋ ಮೂಮೆಂಟು ಯಾವ ರೀಜನಲ್ಲಿ ಆಗಿತ್ತು ಅಂತ ಕೇಳ್ತಾ ಇದ್ದಾರೆ. ಸೊ ಚಿಪ್ಕೋ ಮೂಮೆಂಟು ಕೊಟ್ಟಿರೋಂಥ ಆಪ್ಷನ್ಗಳಲ್ಲಿ ಯಾವ ರೀಜನಲ್ಲಿ ಆಗಿರುವಂಥದ್ದು ಅಂತ ಕೇಳ್ತಾ ಇದ್ದಾರೆ. ಆನ್ಸರ್ ಬಂದ್ಬಿಟ್ಟು ಸಿ, ತೆಹರಿ ಗರ್ವಾಲ್. ಸೊ ಸಿ, ತೆಹರಿ ಗರ್ವಾಲ್ ಅಂತ. ಸೊ ಈ ಚಿಪ್ಕೋ ಮೂಮೆಂಟ್ನ ನಾವೇನಾದರೂ ನೋಡ್ಕೋಬೇಕು ಅಂತಂದರೆ ನೋಡಿ, ಈ ಥರ ಮರಗಳನ್ನ ಇವರೊಂಥರ ಹಗ್ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿರೋವಂಥದ್ದು ಅಥವಾ ಅದರ ಜೊತೆಗೆ ನಿಂತ್ಕೊಂಡ್ಬಿಟ್ಟಿರೋವಂಥದ್ದು, ಅದಕ್ಕೆ ಅಂಟ್ಕೊಂಡು ನಿಂತ್ಕೊಂಡಿರೋ ಹಂಗೆ ಅಂತ, ಅದಕ್ಕೆ ಅದನ್ನು ಚಿಪ್ಕೋ ಮೂಮೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಏನಾಗೋಯ್ತು ಅಂತಂದರೆ 1970s ಟೈಮಲ್ಲಿ ನಮಗೆ ಅರ್ಬನೈಸೇಷನ್ ಎಲ್ಲ ತುಂಬ ಜಾಸ್ತಿ ಸ್ಟಾರ್ಟ್ ಆಗಿದ್ದು, ಎಲ್ಲರೂ ಏನು ಮಾಡಿದ್ರು ಅಂತಂದರೆ ಡಿಫಾರೆಸ್ಟೇಷನ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರು. ಸೊ ಇರುವಂಥ ಮರಗಳನ್ನೆಲ್ಲದು ಕೂಡ ಕಡಿಯುವಂಥದ್ದೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರು. ಅದಕ್ಕೋಸ್ಕರ ಆ ರೀಜನಲ್ಲಿ ಇರುವಂಥ ಜನರಿಗೆ ಏನಾಗಿತ್ತು ಅಂತಂದರೆ ಅಲ್ಲಿ ನಾರ್ಮಲಾಗಿ ಅವ್ರದ್ದು ಡೈಲಿ ಆ್ಯಕ್ಟಿವಿಟೀಸ್ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಿತ್ತು. ಎಕ್ಸಾಂಪಲು ಕಲ್ಟಿವೇಷನ್ ಮಾಡ್ಕೊಳ್ಳೋದಾಗಿರಲಿ, ಲೈಫ್ ಸ್ಟಾಕು, ಮಕ್ಕಳಿಗೆ ಏನಾದ್ರು ಬೇರೆ ಥರದ್ದು ಪ್ರೊವೈಡ್ ಮಾಡ್ಕೋಬೇಕು ಅಂತಂದರೆ, ಒಟ್ಟಿನಲ್ಲಿ ಅವ್ರದ್ದೇನು ಸೋರ್ಸ್ ಇತ್ತಲ್ಲ ಅದೆಲ್ಲದೂ ಕೂಡ ಈ ಲ್ಯಾಂಡ್ ಸ್ಲೈಡ್ಸು, ಫ್ಲಡ್ಸು, ಇವೆಲ್ಲದರಿಂದ ಅವಕ್ಕೆ ಹರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗೋಯಿತು. ಅದಕ್ಕೆ ಅವ್ರು ಏನು ಮಾಡಿದರು ಅಂತಂದರೆ ಒಂದು ನಾನ್ ವೈಲೆಂಟ್ ಆ್ಯಜಿಟೇಷನ್, ವೈಲೆನ್ಸೇ ಇರಲಿಲ್ಲ ಈ ಆ್ಯಜಿಟೇಷನಲ್ಲಿ. ನಾರ್ಮಲಾಗಿ ಏನಾದ್ರು ಮರ ಕಡೆಗೆ ಹೋಗ್ತಾ ಇದ್ದರೆ ಅದನ್ನು ಅವರು ತಬ್ಕೊಂಡು ನಿಂತ್ಕೊಂಡ್ಬಿಟ್ರು. ಅವರು ಅದನ್ನು ಚಿಪ್ಕೋ ಮೂಮೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಅದನ್ನು 1973 ನಡೆಸಿದ್ರು. ಇದನ್ನು ಮೇನ್ ಏಮ್ ಏನಿತ್ತು ಅಂತಂದರೆ ಪ್ರೊಟೆಕ್ಷನ್ ಆ್ಯಂಡ್ ಕನ್ಸರ್ವೇಷನ್ ಆಫ್ ಟ್ರೀಸ್ ಅಂತ ಹೇಳ್ಬಿಟ್ಟು ಮೇನ್ ಏಮ್ ಇತ್ತು. ಒಂದೇ ನೀವು ಇಲ್ಲಿ ನೋಡ್ಕೋಬೇಕು ಅಂತಂದರೆ ಇದು ಮುಂಚೆ ನಡೆದಿದ್ದು ಇದು 73 ಟೈಮಲ್ಲಿ ಉತ್ತರ ಪ್ರದೇಶ್ ರೀಜನಲ್ಲಿ ಇತ್ತಿದ್ದು. ಆದರೆ ಈ ರೀಜನು ಇವಾಗ ನಾವು ನೋಡ್ಕೋಬೇಕು ಅಂತಂದರೆ ಇದು ಉತ್ತರಾಖಂಡಿನ ರೀಜನಲ್ಲಿ ಬಂದಿದೆ ಇದು. ಸೊ ಇದು ಚಿಪ್ಕೋ ಮೂಮೆಂಟು, ಯೂಶ್ವಲಾಗಿ ಕೇಳ್ತಾ ಇರ್ತಾರೆ, ಸೊ ನೋಡ್ಕೊಂಡಿರಿ ಒಂದ್ಸರಿ. ನೆಕ್ಸ್ಟ್ ಕ್ವೆಶನು, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಒನ್ ಆಫ್ ದ ಬೆಸ್ಟ್ ಸೊಲ್ಯೂಷನ್ ಟು ಗೆಟ್ ರಿಡ್ ಆಫ್ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್? ಸೊ ನಾನ್ ಬಯೋಡಿಗ್ರೇಡಬಲ್ ವೇಸ್ಟನ್ನು ನಾವು ಎಲಿಮಿನೇಟ್ ಮಾಡಬೇಕು, ತೆಗಿಬೇಕು ಅಂತಂದರೆ ಕೊಟ್ಟಿರುವಂಥದ್ರಲ್ಲಿ ಯಾವುದು ಬೆಸ್ಟ್ ಸೊಲ್ಯೂಷನ್ ಅಂತ ಕೇಳ್ತಾ ಇದ್ದಾರೆ. ಸೊ ರೀಸೈಕ್ಲಿಂಗ್ ವಾಟರಾ, ಅಥವಾ ಬರಿಯಿಂಗ್ ವೇಸ್ಟಾ, ಅಥವಾ ಬರ್ನಿಂಗ್ ವೇಸ್ಟಾ, ಅಥವಾ ಆಲ್ ಆಫ್ ದ ಅಬೌವ್ ಅಂತ ಕೇಳ್ತಾ ಇದ್ದಾರೆ. ಆನ್ಸರ್ ಇದರಲ್ಲಿ ನೋಡಿ, ರೀಸೈಕ್ಲಿಂಗ್ ವಾಟರ್. ಸೊ ಈ ಥರ ಬರ್ನಿಂಗ್ ಬರಿಯಿಂಗ್ ವೇಸ್ಟು ಇದರಿಂದ ಎಲ್ಲ ನಮಗೆ ನಾನ್ ಬಯೋಡಿಗ್ರೇಡಬಲ್ ವೇಸ್ಟು ಹೋಗಲ್ಲ. ಈ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ ಅಂತಂದ್ರೆ ಏನು? ಎಕ್ಸಾಂಪಲ್ ನೀವು ಪ್ಲಾಸ್ಟಿಕ್ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರಿ. ಸೊ ಪ್ಲಾಸ್ಟಿಕ್ನ ಸುಡೋದಾಗಿರಲಿ ಅಥವಾ ಅದನ್ನು ಗ್ರೌಂಡಲ್ಲಿ ಹಾಕೋದಾಗಿರಲಿ, ಅದರಿಂದ ಅದೇನಾದರೂ ಎಲಿಮಿನೇಟ್ ಆಗುತ್ತಾ?
ಆಗಲ್ಲ. ಅದೇ ನಾವು ನಾರ್ಮಲಾಗಿ ಬಯೋಡಿಗ್ರೇಡಬಲ್ ವೇಸ್ಟು, ಈಗ ಎಕ್ಸಾಂಪಲ್ ನಾವು ಹೇಳಬೇಕು ಅಂತಂದರೆ ಈಗ ಬಾಳೆಹಣ್ಣಿನ ಸಿಪ್ಪೆ ಆಗಿರ್ಬೋದು, ಸೊ ಅದನ್ನು ನಾವೇನಾದ್ರು ನಾರ್ಮಲಾಗಿ ಎನ್ವೈರ್ಮೆಂಟಲ್ಲಿ ಬಿಟ್ಬಿಟ್ರೂ ಸಾಕು, ಅದು ನಾರ್ಮಲಾಗಿ ಡಿಗ್ರೇಡ್ ಆಗೋಗ್ಬಿಟ್ಟಿರುತ್ತೆ. ಅದರಲ್ಲಿ ಕೊಟ್ಟಿರೋಂಥದ್ದೊಂದು ಎಕ್ಸಾಂಪಲ್ ಏನು ಅಂತಂದರೆ ರೀಸೈಕ್ಲಿಂಗ್ ವೇಸ್ಟ್ ಅಂತ. ಸೊ ಇದರಲ್ಲಿ ನಾನ್ ಬಯೋಡಿಗ್ರೇಡಬಲ್ ಅಂದರೆ ಏನಂತ ಒಂದ್ಸರಿ ನೋಡ್ಕೊಳ್ಳೋಣ. ಬಯೋಡಿಗ್ರೇಡಬಲ್ ಅಂತಂದರೆ ನಾರ್ಮಲಾಗಿ ಎನ್ವೈರ್ಮೆಂಟಲ್ಲಿ ಬಿಟ್ಬಿಟ್ರೆ ತನ್ನಿಂತಾನೇ ಅದು ಡಿಕಂಪೋಸ್ ಆಗಿಬಿಡಬೇಕು. ಎಕ್ಸಾಂಪಲು ಇಲ್ಲಿ ನಾವು ಬಾಳೆಹಣ್ಣು ಸಿಪ್ಪೆ ಆಗಿರ್ಬೋದು ಅಥವಾ ಬೇರೆ ಬಟ್ಟೆ ಆಗಿರ್ಬೋದು, ಇವೆಲ್ಲದೂ ಕೂಡ ನಮಗೇನಾಗಿರುತ್ತೆ ಬಯೋಡಿಗ್ರೇಡಬಲ್ ಮೆಟೀರಿಯಲ್ಸಿಂದ ಆಗಿರುತ್ತೆ. ಎಕ್ಸಾಂಪಲು ಇದನ್ನು ಮೈಕ್ರೋ ಆರ್ಗ್ಯಾನಿಸಮ್ಸ್ ಎಲ್ಲ ಡಿಕಂಪೋಸ್ ಮಾಡ್ಕೊತಾರೆ. ಬ್ಯಾಕ್ಟೀರಿಯಾ, ಎನ್ಸೈಮು, ಫಂಗೈ ಇವೆಲ್ಲದೂ ಕೂಡ ಅವನ್ನು ಡಿಕಂಪೋಸ್ ಮಾಡ್ಕೊಂಡ್ಬಿಟ್ಟಿರ್ತವೆ. ಅದಕ್ಕೆ ಅದನ್ನು ಬಯೋಡಿಗ್ರೇಡಬಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ನಾನ್ ಬಯೋಡಿಗ್ರೇಡಬಲ್ ಅಂತಂದರೆ ಈ ಥರ ಡಿಕಂಪೋಸ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಎನ್ವೈರ್ಮೆಂಟ್ ಕೈಯಲ್ಲಿ ಡಿಕಂಪೋಸ್ ಮಾಡ್ಕೊಳ್ಳೋಕ್ಕೆ ಆಗ್ತಾರಲ್ಲ, ಅದನ್ನು ನಾವು ನಾನ್ ಬಯೋಡಿಗ್ರೇಡಬಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ಕ್ವೆಶನು ಓಝೋನ್ ಲೇಯರ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ಕೊಟ್ಟಿರೋಂಥ ಸ್ಟೇಟ್ಮೆಂಟ್ಗಳಲ್ಲಿ ಓಝೋನ್ ಲೇಯರ್ ಬಗ್ಗೆ ಯಾವುದು ಕರೆಕ್ಟ್ ಇದೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕು. ಸೊ ಯಾವುದು ಕರೆಕ್ಟ್ ಇದೆ ಅಂತಂದರೆ ಓಝೋನ್ ಏನಾದ್ರು ಟ್ರೋಪೋಸ್ಫಿಯರಲ್ಲಿ ಗುಡ್ ಇರತ್ತೆ, ಒಳ್ಳೇದಿರತ್ತಾ ಬ್ರೀದಿಂಗೋಸ್ಕರ, ಅಕಸ್ಮಾತ್ ಅದೇನು ಬ್ರೀದಿಂಗೋಸ್ಕರ ಸರಿ ಇರಲ್ವಾ, ಮತ್ತು ಓಝೋನ್ ಏನಾದರೂ ಬರೀ ಟ್ರೋಪೋಸ್ಫಿಯರಲ್ಲಿ ಅಷ್ಟೇ ಪ್ರೆಸೆಂಟ್ ಇರುತ್ತೆ ಅಂತ ಕೇಳ್ತಾ ಇದ್ದಾರೆ. ಆಲ್ ಆಫ್ ದ ಅಬವ್ ಅಂತಲೂ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಆನ್ಸರ್ ಕರೆಕ್ಟ್ ಬಂದ್ಬಿಟ್ಟು ಈ ಓಝೋನು ನಮಗೇನು ಟ್ರೋಪೋಸ್ಫಿಯರ್ ರೀಜನಲ್ಲಿ ಸಿಗುತ್ತಲ್ಲ ಅದು ಬ್ರೀದಿಂಗೋಸ್ಕರ ಒಳ್ಳೆಯದು ಅಲ್ಲ. ಸೊ ಇದು ಬೇರೆ ಬೇರೆ ಲೇಯರ್ಸ್ ಏನು ಬರುತ್ತೆ ಅಟ್ಮಾಸ್ಫಿಯರಿಂದು, ಸೊ ನಾವು ಲಾಸ್ಟ್ ಸ್ಲೈಡ್ಸಲ್ಲಿ ಬರ್ತಾ ಅದೇ ಕಂಪ್ಲೀಟ್ ಲೇಯರ್ಸ್ಗಳನ್ನ ನೋಡಿಕೊಂಡು ಕಂಪ್ಲೀಟಾಗಿ ಯಾವ್ಯಾವ ಲೇಯರಲ್ಲಿ ನಮ್ಗೆ ಯೂಶಲಾಗಿ ಏನೇನು ನೋಡೋಕ್ಕೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕೂಡ ನೋಡ್ಕೊಂಡಿರೋಣ, ಹೆಲ್ಪ್ಫುಲ್ ಆಗಿರುತ್ತದು. ನೆಕ್ಸ್ಟು ನಾವು ನೈಟ್ರೋಜನ್ ಆಕ್ಸೈಡು ಇದು ಸರಿ ಅಲ್ಲ ನಮ್ಮ ಎನ್ವೈರ್ಮೆಂಟಿಗೆ, ನಮ್ಮದು ಓಝೋನ್ ಲೇಯರು ಡೆಪ್ಲೀಷನ್ನು ಕೂಡ ಹಾಳಾಗೋದು ಕೂಡ ಅದರಿಂದನೇ ಆಗ್ತಿದೆ ಅಂತ ಹೇಳ್ಬಿಟ್ಟು ಕೂಡ ಗೊತ್ತಿದೆ ನಮಗೆಲ್ಲರಿಗೂ. ಸೊ ಇಲ್ಲಿ ಕೊಟ್ಟಿರೋಂಥ ಆಪ್ಷನ್ಗಳಲ್ಲಿ ನೈಟ್ರೋಜನ್ ಆಕ್ಸೈಡ್ ನಮಗೆ ಯಾವುದರಿಂದ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೋರ್ಸ್ ಯಾವುದು ನೈಟ್ರೋಜನ್ ಆಕ್ಸೈಡ್ದು ಅಂತ ಕೇಳ್ತಾ ಇದ್ದಾರೆ. ಇಂಡಸ್ಟ್ರಿಯಲ್ ಎಮಿಷನ ಅಥವಾ ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸಿಂದ ಬರುವಂಥ ಫರ್ಟಿಲೈಸರ್ಗಳ ಅಥವಾ ಥರ್ಮೋ ನ್ಯೂಕ್ಲಿಯರ್ ವೆಪನ್ಸಾ ಅಥವಾ ಆಲ್ ಆಫ್ ದ ಅಬವ್ ಅಂತ ಕೇಳ್ತಾ ಇದ್ದಾರೆ. ಇದರಲ್ಲಿ ನೋಡಿ ಆನ್ಸರ್ ನಮಗೆ ಆಲ್ ಆಫ್ ದ ಅಬವ್ ಆಗಿರುತ್ತೆ. ಸೊ ಇವೆಲ್ಲದೂ ಕೂಡ ನಮಗೆ ನೈಟ್ರೋಜನ್ ಆಕ್ಸೈಡ್ ರಿಲೇಟೆಡು ಸೋರ್ಸ್ ಇರೋವಂಥದ್ದು. ಸೊ ಓಝೋನ್ ರಿಲೇಟೆಡ್ ನಾನು ಮುಂಚೆ ಒಂದು ವೀಡಿಯೋ ಮಾಡಿದ್ದೆ. ಸೊ ನೀವು ಓಝೋನ್ ಅಂತ ಹೇಳ್ಬಿಟ್ಟು ಅಲ್ಲಿ ಚಾನಲಲ್ಲಿ ಹುಡುಕಿದ್ರೇ ನಿಮಗೆ ಸಿಗುತ್ತೆ. ಓಝೋನ್ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಯಾವ ಥರ ಕ್ಲೋರೋಫ್ಲೂರೋಕಾರ್ಬನ್ಸು ಮತ್ತು ಹೈಡ್ರೋಕ್ಲೋರೋಫ್ಲೂರೋಕಾರ್ಬನ್ಸು ಮತ್ತು ಕಾರ್ಬನ್ ಡೈಆಕ್ಸೈಡಿಂದ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಅವನ್ನೆಲ್ಲದನ್ನೂ ಕೂಡ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಬೇಕಾದರೆ ಅದನ್ನು ಒಂದ್ಸರಿ ನೋಡ್ಕೊಂಡಿರಿ, ಚಾನಲಲ್ಲೇ ಇದೆ. ನೆಕ್ಸ್ಟ್ ಕ್ವೆಶನು ಕೊಟ್ಟಿರೋಂಥ ಆಪ್ಷನ್ಗಳಲ್ಲಿ ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು IPCC ಬಗ್ಗೆ ಕರೆಕ್ಟು ಅಂತ ಕೇಳ್ತಾ ಇದ್ದಾರೆ. IPCC ಅಂತಂದ್ರೆ ಏನು? ಇಂಟರ್ ಗೌರ್ಮೆಂಟಲ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್. ಸೊ ಕೊಟ್ಟಿರೋಂಥ ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು IPCC ಬಗ್ಗೆ ಕರೆಕ್ಟು? ಆನ್ಸರ್ ಬಂದ್ಬಿಟ್ಟು 1, ಅದು 1988 ಎಸ್ಟಾಬ್ಲಿಷ್ ಆಗಿರುವಂಥದ್ದು. ಇದೊಂದೇ ಕರೆಕ್ಟು, ಮಿಕ್ಕಿದೆಲ್ಲ ಕೊಟ್ಟಿರೋವಂಥದ್ದು ಸ್ಟೇಟ್ಮೆಂಟ್ಸು ತಪ್ಪಾಗಿರುತ್ತೆ. ಸೊ ನೋಡಿ, ನಾವು ಅದೇ IPCC ಅಥವಾ ಇಂಟರ್ ಗೌರ್ಮೆಂಟ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್ ಅಂತ ನಾವೇನಾದರೂ ನೋಡ್ಕೋಬೇಕು ಅಂತಂದರೆ ಇದು ನೋಡಿ ಯುನೈಟೆಡ್ ನೇಷನ್ಸಿಂದ ಒಂದು ಬಾಡಿ. ಸೊ ಮೇನ್ ಆಬ್ಜೆಕ್ಟಿವ್ ಏನಿದ್ರದ್ದು ಅಂತಂದರೆ ಇವ್ರಿಗೆ ನೋಡಿ ಒಂದು ಸೈಂಟಿಫಿಕ್ ವ್ಯೂ ಕೊಡುವಂಥದ್ದು, ಕ್ಲೈಮೇಟ್ ಚೇಂಜು ಯಾವ ಥರ ಎಫೆಕ್ಟ್ ಆಗ್ತಿದೆ, ಸೊ ಕ್ಲೈಮೇಟ್ ಚೇಂಜು ನೆಕ್ಸ್ಟ್ ಏನು ನಮಗೆ ಯಾವ ಥರ ಇಂಪ್ಯಾಕ್ಟ್ ಮಾಡುತ್ತೆ, ಯಾವ ಥರ ಲೈಫಲ್ಲಿ ಎಕನಾಮಿ ಇಂಪ್ಯಾಕ್ಟ್ ಮಾಡುತ್ತೆ, ನೇಚರ್ನ ಯಾವ ಥರ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಒಂದು ಆಬ್ಜೆಕ್ಟಿವ್ ಅಥವಾ ಒಂದು ವ್ಯೂ ಕೊಡುವಂಥದ್ದು ನಮಗೆ ಇಂಟರ್ ಗೌರ್ಮೆಂಟಲ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್. ಸೊ ಇದನ್ನು 1988 ಎಸ್ಟಾಬ್ಲಿಷ್ ಮಾಡಿದ್ರು. ಯಾರು ಎಸ್ಟಾಬ್ಲಿಷ್ ಮಾಡಿದ್ರು ಇದನ್ನು ಅಂತಂದರೆ WMO, ವರ್ಲ್ಡ್ ಮೆಟ್ರೋಲಾಜಿಕಲ್ ಆರ್ಗನೈಸೇಷನ್ನು. ಸೊ ವರ್ಲ್ಡ್ ಮೆಟ್ರೋಲಾಜಿಕಲ್ ಆರ್ಗನೈಸೇಷನ್ ಮತ್ತು ಯುನೈಟೆಡ್ ನೇಷನ್ಸ್ ಎನ್ವೈರ್ಮೆಂಟ್ ಪ್ರೋಗ್ರಾಮು ಸೊ ಇದನ್ನು ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದು. ಸೊ ಬೇರೆ ಇನ್ಫಾರ್ಮೇಷನು ಕೂಡ ಇದರಲ್ಲೇ ಇದೆ, ಒಂದ್ಸರಿ ನೋಡ್ಕೊಂಡಿರಿ. ಇದು ಕರೆಂಟ್ ಅಫೇರ್ಸಲ್ಲಿ ಬಂದಾಗೂ ಕೂಡ ನಾವು ಆವಾಗ ಇದನ್ನು ಡಿಸ್ಕಸ್ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ಕ್ವೆಶನು ಕೊಟ್ಟಿರೋಂಥ ಫುಲ್ ಫಾರ್ಮ್ಗಳಲ್ಲಿ ಮೈಕಿನ ಫುಲ್ ಫಾರ್ಮ್ ಯಾವುದು, ಅಬ್ರಿವೇಷನ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಮೈಕಿನ ಅಬ್ರಿವೇಷನು ಮಾನಿಟರಿಂಗ್ ಆಫ್ ಇಲ್ಲಿಗಲ್ ಕಿಲ್ಲಿಂಗ್ ಆಫ್ ಎಲಿಫೆಂಟ್ಸ್ ಅಂತ. ಸೊ ಇದ್ರ ಬಗ್ಗೆನೂ ಕೂಡ ನಾವು ನೆಕ್ಸ್ಟು ಸ್ವಲ್ಪ ಡೀಟೇಲಲ್ಲಿ ನೋಡ್ಕೊಂಡಿರೋಣ. ನೆಕ್ಸ್ಟು ವಿಚ್ ಲೇಯರ್ ಆಫ್ ಅಟ್ಮಾಸ್ಫಿಯರ್ ಈಸ್ ಕಾಲ್ಡ್ ಓಝೋನೋಸ್ಫಿಯರ್ ಅಂತ ಕೇಳ್ತಾ ಇದ್ದಾರೆ. ಓಝೋನೋಸ್ಫಿಯರ್ ಅಂತ ನಾವು ಯಾವ ಲೇಯರ್ಗೆ ಕರಿತೀವಿ ಅಟ್ಮಾಸ್ಫಿಯರಲ್ಲಿ? ಆನ್ಸರ್ ಬಂದ್ಬಿಟ್ಟು ಸ್ಟ್ರಾಟೋಸ್ಫಿಯರ್. ಯಾಕಂತಂದರೆ ನಮಗೆ ಜಾಸ್ತಿ ಓಝೋನ್ ಇರೋವಂಥದ್ದು ನಮಗೆ ಜಾಸ್ತಿ ಪೋರ್ಷನು ಸ್ಟ್ರಾಟೋಸ್ಫಿಯರಲ್ಲೇ, ಅದಕ್ಕೆ ಸ್ಟ್ರಾಟೋಸ್ಫಿಯರ್ನ ನಾವು ಓಝೋನೋಸ್ಫಿಯರ್ ಅಂತಲೂ ಕೂಡ ಕರಿತೀವಿ. ಒಂದ್ಸರಿ ನಾವು ಎಲ್ಲ ಲೇಯರ್ಸ್ಗಳನ್ನೂ ಕೂಡ ನೋಡ್ಕೊಳ್ಳೋಣ. ಅಟ್ಮಾಸ್ಫಿಯರಿಂದು ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಸೊ ಲೇಯರ್ಸ್ಗಳನ್ನ ನಾವೇನಾದರೂ ನೋಡಿಕೊಂಡ್ರೆ ಇಲ್ಲಿ ನೋಡಿ ಕೆಳಗಡೆ ನಮಗೆ ಫಸ್ಟ್ ಲೇಯರ್ ಬರುವಂಥದ್ದು ಯಾವುದು? ಟ್ರೋಪೋಸ್ಫಿಯರ್ ಮೇಲೆ ಯಾವ್ದು ಬರುತ್ತೆ ನಮಗೆ?
ಸ್ಟ್ರಾಟೋಸ್ಫಿಯರ್ ಬರುತ್ತೆ. ಸ್ಟ್ರಾಟೋಸ್ಫಿಯರ್ ಆದಮೇಲೆ ನಮಗೆ ಮೀಸೋಸ್ಫಿಯರ್ ಬರುತ್ತೆ. ಮೀಸೋಸ್ಫಿಯರ್ ಆದಮೇಲೆ ಥರ್ಮೋಸ್ಫಿಯರ್ ಬರುತ್ತೆ. ಸೊ ಅಂದಾಜು ಅಂತಂದರೆ ನಾರ್ಮಲಾಗಿ ಎಷ್ಟು ಡಿಸ್ಟೆನ್ಸಿಗೆ ನಮಗೆ ಯಾವುದಾದ್ರು ಸಿಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ನಾವು ಇಲ್ಲಿ 20 to 30 ಕಿಲೋಮೀಟರ್ಸ್ವರೆಗೂ ನಮಗೆ ಇಲ್ಲಿ ಟ್ರೋಪೋಸ್ಫಿಯರ್ ಬಂದಿರುತ್ತೆ. ಅದಾದಮೇಲೆ ನಾವು ನೋಡ್ಕೋಬೇಕು ಅಂತಂದರೆ ನಮಗೆ ಸ್ಟ್ರಾಟೋಸ್ಫಿಯರ್ ಬರುತ್ತೆ 40 ಮೈಲ್ಸ್ವರೆಗೂ. ಅದಾದಮೇಲೆ ಆಲ್ಮೋಸ್ಟು 50+ ಮೈಲ್ಸಿಂದ ನಮಗೆ ಮೀಸೋಸ್ಫಿಯರು, ಥರ್ಮೋಸ್ಫಿಯರು ಇವೆಲ್ಲದು ಕೂಡ ನಮಗೆ ಸ್ಟಾರ್ಟ್ ಆಗಿರುತ್ತೆ. ಅದ್ರ ಜೊತೆ ಬೇರೆ ಎಕ್ಸಾಂಪಲ್ಸ್ಗಳ್ನು ಕೂಡ ನೋಡ್ಕೊಳ್ಳೋಣ ನಾವು. ಸೊ ಎಕ್ಸಾಂಪಲ್ ಇಲ್ಲಿ ನೋಡ್ಕೋಬೇಕು ಅಂತಂದರೆ ಇಲ್ಲಿ ನೋಡಿ, ಇದು ಟ್ರೋಪೋಸ್ಫಿಯರಿಂದ ಮೇಲ್ಗಡೆ ಸ್ಟ್ರಾಟೋಸ್ಫಿಯರಲ್ಲಿ ನಮಗೆ ಓಝೋನ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡ್ವಿ. ಸೊ ಈ ಕಮರ್ಷಿಯಲ್ ಜೆಟ್ ಏರ್ಪ್ಲೇನ್ಸ್ ಎಲ್ಲ ಏನಿರುತ್ತಲ್ಲ ಇದು ನಮಗೆ ಸ್ಟ್ರಾಟೋಸ್ಫಿಯರಲ್ಲೇ ಹಾರುವಂಥದ್ದು. ಸೊ ಏರೋಪ್ಲೇನು ಯಾವ ರೀಜನಲ್ಲಿ ಹಾರುತ್ತೆ ಅಟ್ಮಾಸ್ಫಿಯರಲ್ಲಿ ಅಂತ ಕೇಳಿದ್ರೆ ಆನ್ಸರು ಸ್ಟ್ರಾಟೋಸ್ಫಿಯರಲ್ಲಿ ಹಾರುತ್ತೆ. ಅದಾದಮೇಲೆ ನಮಗೆ ಮೆಟಿರಾಯ್ಡ್ಸ್ ಅಂತ ನೀವು ನೋಡಿರ್ತೀರ, ಸೈನ್ಸಲ್ಲೂ ಕೂಡ ಅದೊಂದು ಕಾನ್ಸೆಪ್ಟ್ ಇದೆ. ಸೊ ಮೆಟಿರಾಯ್ಡ್ಸ್ ಅಂತ ಅದನ್ನು ನಾವು ಸೈನ್ಸಲ್ಲೇ ಸಪ್ರೇಟಾಗಿ ನೋಡ್ಕೊಳ್ಳೋಣ, ಬಟ್ ಇವಾಗ ಅದನ್ನು ನೋಡ್ಕೊಂಡಿರಿ ಮೀಸೋಸ್ಫಿಯರಲ್ಲಿ ನಮಗದು ನೋಡೋಕ್ಕೆ ಸಿಗುತ್ತೆ ಅಂತ. ಅದಾದಮೇಲೆ ನಾವು ಸ್ಪೇಸ್ ಸ್ಯಾಟಲೈಟ್ ಅಂತ ಏನು ಕರಿತೀವಿ, ಮತ್ತು ನಮ್ಮದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಏನಿದಾವಲ್ಲ, ಸೊ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನು ಯಾವ ಲೇಯರ್ ಅಟ್ಮಾಸ್ಫಿಯರಲ್ಲಿ ಇರುವಂಥದ್ದು ಅಂತ ಕೇಳಿದ್ರೆ ಆನ್ಸರು ಥರ್ಮೋಸ್ಫಿಯರ್. ಸೊ ಥರ್ಮೋಸ್ಫಿಯರಲ್ಲಿ ಇರುವಂಥದ್ದು. ಅದ್ರ ಮೇಲ್ಗಡೆ ನಾವು ನೋಡ್ಕೋಬೇಕು ಅಂತಂದರೆ ನಮಗೆ ಬೇರೆ ಥರದ್ದು ಸ್ಯಾಟಲೈಟ್ಸು ನಾವೆಲ್ಲ ಲಾಂಚ್ ಮಾಡಿರ್ತೀವಿ, ಅದೆಲ್ಲ ನಮಗೆ ಎಕ್ಸೋಸ್ಫಿಯರಲ್ಲಿ ಇರುತ್ತೆ. ಸೊ ಇಲ್ಲಿ ಡಿಸ್ಟೆನ್ಸ್ ಅವರು ಕೊಟ್ಟಿದ್ದಾರೆ 6200 ಮೈಲ್ಸು, 440 ಮೈಲ್ಸು. ಸೊ ಈ ಥರದೆಲ್ಲ ಡಿಸ್ಟೆನ್ಸಲ್ಲಿ ನಮಗೆ ಬೇರೆ ಬೇರೆದು ನೋಡೋಕ್ಕೆ ಸಿಗ್ತಾ ಇರುತ್ತೆ. ಇದನ್ನು ಯಾಕೆ ಹಾಕಿದ್ದೀನಿ ಅಂತಂದರೆ ಕೆಲವೊಂದು ಸರಿ ಎಕ್ಸಾಂಪಲೇ ಕೇಳ್ಬಿಟ್ಟಿರ್ತಾರೆ. ಸೊ ಯಾವುದು ನಮಗೆ ಏರೋಪ್ಲೇನ್ಸು ಯಾವ ಲೇಯರಲ್ಲಿ ಹಾರುತ್ತೆ ಆ ಥರದ್ದು ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ. ಇನ್ನೊಂದು ಈ ಅಟ್ಮಾಸ್ಫಿಯರ್ ಲೇಯರ್ಸ್ನ ನಾವು ನೋಡ್ಕೋಬೇಕಾದ್ರೆ ಏನು ಕೇಳ್ತಾರೆ ಅಂತಂದರೆ ಟೆಂಪ್ರೇಚರ್ ಯಾವ ಥರ ಚೇಂಜ್ ಆಗುತ್ತೆ ಮೇಲ್ಗಡೆ ಹೋಗ್ತಾ ಹೋಗ್ತಾ. ಟ್ರೋಪೋಸ್ಫಿಯರಲ್ಲಿ ಯಾವ ಥರ ಟೆಂಪ್ರೇಚರ್ ಚೇಂಜ್ ಆಗುತ್ತೆ, ಸ್ಟ್ರಾಟೋಸ್ಫಿಯರಲ್ಲಿ ಟೆಂಪ್ರೇಚರ್ ಯಾವ ಥರ ಚೇಂಜ್ ಆಗುತ್ತೆ, ಆ ಥರ ಕ್ವೆಶನ್ ಕೇಳ್ತಾ ಇರ್ತಾರೆ. ಅದಕ್ಕೆ ಈ ಸ್ಲೈಡ್ನ ನಾವು ಒಂದ್ಸರಿ ನೋಡ್ಕೊಂಡಿರೋಣ. ಸೊ ಫಸ್ಟು ನಾವು ಟ್ರೋಪೋಸ್ಫಿಯರ್ ಅಂತ ನೋಡಿಕೊಂಡ್ರೆ ಇದು ಕಂಪ್ಲೀಟಾಗಿ ಕೆಳಗಡೆ ಇರುವಂಥ ಲೇಯರ್ ಅಲ್ವಾ. ಸೊ ಇದರಲ್ಲಿ ಏನು ಹೇಳ್ತಾ ಇದ್ದಾರೆ, ಇಟ್ ಗೆಟ್ಸ್ ಕೋಲ್ಡ್ ನಿಯರ್ ದ ಟಾಪ್. ಸೊ ಮೇಲ್ಗಡೆ ಹೋಗ್ತಾ ಹೋಗ್ತಾ ಕೋಲ್ಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇಟ್ ಗೆಟ್ಸ್ ಕೋಲ್ಡ್ ನಿಯರ್ ದ ಟಾಪ್, ಆಲ್ಮೋಸ್ಟು -75 ಡಿಗ್ರಿ ಸೆಲ್ಸಿಯಸ್ವರೆಗೂ ಇರುತ್ತೆ ಅಂತ ಹೇಳ್ಬಿಟ್ಟು ಇವರು ಹೇಳ್ತಾ ಇದ್ದಾರೆ. ನೆಕ್ಸ್ಟು ಸ್ಟ್ರಾಟೋಸ್ಫಿಯರಲ್ಲಿ ಆಲ್ಮೋಸ್ಟ್ 20% ಮಾಲಿಕ್ಯೂಲ್ಸ್ ಇರುತ್ತೆ ಅಟ್ಮಾಸ್ಫಿಯರಿಂದು. ಮತ್ತು ಯಾವ ಥರ ನಾವು ಮೇಲ್ಗಡೆ ಹೋಗ್ತಿರ್ತೀವಿ ಆ ಥರ ಇದು ಬಿಸಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಟೆಂಪ್ರೇಚರ್ ಇದ್ರದ್ದು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇದ್ರದ್ದು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ, ಇದ್ರದ್ದು ಡಿಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ನಾವು ನೆಕ್ಸ್ಟ್ ಲೇಯರು ಮೀಸೋಸ್ಫಿಯರ್ದ ನಾವೇನಾದರೂ ನೋಡ್ಕೋಬೇಕು ಅಂತಂದರೆ, ಸೊ ಇಲ್ಲಿ ಮೇಲ್ಗಡೆ ಟೆಂಪ್ರೇಚರು ತುಂಬ ಕಮ್ಮಿ ಆಗ್ತಾ ಇರತ್ತೆ, ತುಂಬ ಡ್ರಾಪ್ ಆಗ್ತಾ ಇರುತ್ತೆ. ಸೊ ದ ಟೆಂಪ್ರೇಚರ್ ಡ್ರಾಪ್ಸ್ ಆ್ಯಸ್ ಯು ಲೀವ್ ಅರ್ತ್, ಆಯಿತಾ, ಡಿಪ್ಪಿಂಗ್ ಆ್ಯಸ್ ಲೋ ಆ್ಯಸ್ -90 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಅಂತಂದರೆ ಈ ಮೀಸೋಸ್ಫಿಯರಿಂದು ಕಂಪ್ಲೀಟಾಗಿ ಟಾಪಲ್ಲಿ ನಾವೇನಾದರೂ ಹೋಗಿದ್ದಿದ್ರೆ ಅಲ್ಲಿ -90 ಡಿಗ್ರಿ ಸೆಂಟಿಗ್ರೇಡ್ವರೆಗೂ ಕೂಡ ಕೋಲ್ಡ್ ಇರುತ್ತೆ ಅಂತ ಹೇಳ್ಬಿಟ್ಟು ಇವರು ಹೇಳ್ತಾ ಇದ್ದಾರೆ ಇಲ್ಲಿ ಮೀಸೋಸ್ಫಿಯರಲ್ಲಿ. ನೆಕ್ಸ್ಟು ಥರ್ಮೋಸ್ಫಿಯರ್ ಅಂತ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ಟೆಂಪ್ರೇಚರು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇವರೇ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ವೇರ್ ದ ಟೆಂಪ್ರೇಚರ್ ರೈಸಸ್ ಅಂತ ಹೇಳ್ಬಿಟ್ಟು, ಅಂತಂದರೆ ಆ ರೀಜನಲ್ಲಿ ಟೆಂಪ್ರೇಚರ್ ರೈಸ್ ಆಗುತ್ತೆ ಅಂತ. ಇನ್ನೊಂದು ಬಂದ್ಬಿಟ್ಟು ನಮಗೆ ರೇಡಿಯೋ ಸಿಗ್ನಲ್ಸ್ ಏನು ಟ್ರಾನ್ಸ್ಮಿಟ್ ಮಾಡಿರ್ತಾರಲ್ಲ ಅದು ನಮಗೆ ಥರ್ಮೋಸ್ಫಿಯರಲ್ಲೇ ಟ್ರಾನ್ಸ್ಮಿಟ್ ಮಾಡಿರ್ತಾರೆ. ಯಾಕಂತಂದರೆ ಇಲ್ಲಿ ನೋಡಿ, ವಿದಿನ್ ದ ಥರ್ಮೋಸ್ಫಿಯರ್ ಆರ್ ಅಯೋನೋಸ್ಫಿಯರ್, ಮತ್ತು ಇದರಲ್ಲೇ ಈ ಥರ್ಮೋಸ್ಫಿಯರ್ ಒಳಗಡೆ ನಮಗೆ ಅಯೋನೋಸ್ಫಿಯರ್ ಮತ್ತು ಮ್ಯಾಗ್ನೆಟೋಸ್ಫಿಯರ್ ಬರುವಂಥದ್ದು. ಸೊ ಇವಾಗ ಚಿಕ್ಕದು ಪಾಯಿಂಟ್ ನಾವೇನು ನೋಡ್ತಾ ಇದೀವಲ್ಲ ಇದನ್ನೇ ಸಪ್ರೇಟ್ ಕ್ವೆಶನ್ ಆಗಿ ಕೇಳ್ತಾ ಇರ್ತಾರೆ, ಡೈರೆಕ್ಟಾಗೂ ಕೂಡ ಕೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಇದನ್ನು ಒಂದ್ಸರಿ ರಿವಿಷನ್ ಮಾಡ್ಕೊಂಡ್ಬಿಟ್ಟಿರಿ. ಅಯೋನೋಸ್ಫಿಯರ್ ಎಲ್ಲಿರುತ್ತೆ, ಯಾವ ಲೇಯರಲ್ಲಿ ಬರುತ್ತೆ ಅಂತಂದರೆ ಥರ್ಮೋಸ್ಫಿಯರ್, ಮ್ಯಾಗ್ನೆಟೋಸ್ಫಿಯರೂ ಕೂಡ ಅದರಲ್ಲೇ ಬರುತ್ತೆ. ಅಯೋನೋಸ್ಫಿಯರ್ ಅಂತಂದರೆ ಇಲ್ಲಿ ಎಲೆಕ್ಟ್ರಿಕಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಇರೋದ್ರಿಂದ ಇದನ್ನು ರೇಡಿಯೋ ಸಿಗ್ನಲ್ಸ್ನ ಟ್ರಾನ್ಸ್ಮಿಟ್ ಮಾಡೋಕ್ಕೂ ಕೂಡ ಇದನ್ನು ಯೂಸ್ ಮಾಡ್ಕೊತಾ ಇರ್ತಾರೆ. ಸೊ ತುಂಬ ಫಾರ್ ಇರುವಂಥದ್ದು ಲೇಯರ್ ಯಾವುದು ಅಂತಂದರೆ ಎಕ್ಸೋಸ್ಫಿಯರ್. ಸೊ ಇವಾಗವರೆಗೂ ಕೂಡ ಕಂಪ್ಲೀಟಾಗಿ ನಾವು ಯಾವುದಾವ್ದು ಲೇಯರ್ಸು ಎಲ್ಲೆಲ್ಲಿ ಬರುತ್ತೆ ಮತ್ತು ಯಾವುದಾದ್ರಲ್ಲಿ ಏನೇನು ಇಂಪಾರ್ಟೆಂಟ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿದ್ದೀವಿ. ಇದನ್ನು ನೆನ್ಪಿಟ್ಕೊಂಡಿರಿ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ. ನೆಕ್ಸ್ಟ್ ಕ್ವೆಶನು ಅವರೊಂದು ಡೆಫಿನೇಷನ್ನ ಕೊಟ್ಟಿದ್ದಾರೆ. ಅ ಕಮ್ಯುನಿಟಿ ಆಫ್ ಆರ್ಗ್ಯಾನಿಸಮ್ಸ್ ವೇರ್ ದೇರ್ ಆರ್ ಸೆವರಲ್ ಇಂಟರ್ ರಿಲೇಟೆಡ್ ಫುಡ್ ಚೈನ್ಸ್. ಬೇರೆ ಬೇರೆ ಥರದ್ದು ಇಂಟರ್ ರಿಲೇಟೆಡ್ ಫುಡ್ ಚೈನ್ಸ್ ಇದ್ದರೆ ಅದನ್ನು ನಾವೇನಂತ ಕರಿತೀವಿ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಅದನ್ನು ಫುಡ್ ವೆಬ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಅದನ್ನು ಫುಡ್ ವೆಬ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದರಲ್ಲಿ ನಾವು ಪ್ರೊಡ್ಯೂಸರ್ಸು, ಕನ್ಸ್ಯೂಮರ್ಸು ಎಲ್ಲದ್ರದ್ದು ಕೂಡ ಒಂದ್ಸರಿ ಡೆಫಿನೇಷನ್ಗಳನ್ನ ನೋಡ್ಕೊಳ್ಳೋಣ. ಪ್ರೊಡ್ಯೂಸರ್ ಅಂತಂದರೆ ಯಾವ ಆರ್ಗ್ಯಾನಿಸಮ್ಮು ತನ್ನದೇ ಆದ ಫುಡ್ ಪ್ರೊಡ್ಯೂಸ್ ಮಾಡುತ್ತೆ ಅವ್ರನ್ನ ನಾವು ಪ್ರೊಡ್ಯೂಸರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಎಕ್ಸಾಂಪಲು ಪ್ಲ್ಯಾಂಟ್ಸ್ ಅಂತ. ಕನ್ಸ್ಯೂಮರ್ಸ್ ಅಂತಂದರೆ ಇವಾಗ ನಾವು ಹ್ಯೂಮನ್ಸು, ನಾವು ಬೇರೆ ಆರ್ಗ್ಯಾನಿಸಮ್ಸಿಂದ ಫುಡ್ಡನ್ನು ತಿಂತೀವಲ್ಲ ಅದಕ್ಕೆ ಕನ್ಸ್ಯೂಮರ್ಸು. ಹರ್ಬಿವೋರ್ಸ್ ಅಂತಂದರೆ ಬರೀ ಪ್ಲ್ಯಾಂಟ್ ತಿನ್ನಂಗಿದ್ರೆ ಹರ್ಬಿವೋರ್ಸು. ಕಾರ್ನಿವೋರ್ಸ್ ಅಂತಂದರೆ ಮೀಟ್ ತಿನ್ನಂಗಿದ್ರೆ. ಓಮ್ನಿವೋರ್ಸ್ ಅಂತಂದರೆ
ಎರಡು ಪ್ಲಾಂಟ್ಸು ಕೂಡ ಮತ್ತು ಆ್ಯನಿಮಲ್ಸು ಕೂಡ ಎರಡನ್ನೂ ತಿಂತಾರಲ್ಲ ಅದನ್ನು ಆಮ್ನಿವರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದಾದಮೇಲೆ ಸ್ಕ್ಯಾವೆಂಜರ್ಸ್ ಅಂತಂದರೆ ಡೆಡ್ ಆರ್ಗ್ಯಾನಿಸಮ್ಸ್ನ ತಿಂತಾವಲ್ಲ ಅವನ್ನು ನಾವು ಸ್ಕ್ಯಾವೆಂಜರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಎಕ್ಸಾಂಪಲ್ಲು ವಲ್ಚರ್ಸು. ಅದಾದಮೇಲೆ ಡಿಕಂಪೋಸರ್ಸ್ ಅಂತಂದರೆ ನಾವು ಮುಂಚೆ ಬಯೋಡಿಗ್ರೇಡೇಬಲ್ ಅಂತ ಹೇಳ್ಬಿಟ್ಟು ನೋಡ್ಕೊಂಡವಲ್ಲ, ಅಂತಂದರೆ ಕಂಪ್ಲೀಟಾಗಿ ವೇಸ್ಟಾಗಿ ಬಿದ್ದಿರುತ್ತೆ, ಅದನ್ನು ವೇಸ್ಟ್ನೂ ಕೂಡ ಬ್ರೇಕ್ ಡೌನ್ ಮಾಡ್ತಾವಲ್ಲ ಅವನ್ನು ನಾವು ಡಿಕಂಪೋಸರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಎಕ್ಸಾಂಪಲ್ ನಾವು ಇದರಲ್ಲಿ ಅರ್ತ್ ವರ್ಮ್ ಅಂತ ಹೇಳ್ಬಿಟ್ಟು ತೊಗೊಂಡಿರ್ಬೋದು. ನೆಕ್ಸ್ಟು ಫುಡ್ ಚೈನ್ ಅಂತಂದರೆ ನಾವು ಅ ಸೀರೀಸ್ ಆಫ್ ಸ್ಟೆಪ್ಸ್ ಇನ್ ವಿಚ್ ಆರ್ಗ್ಯಾನಿಸಮ್ ಟ್ರಾನ್ಸ್ಫರ್ ಎನರ್ಜಿ, ಒಂದು ಆರ್ಗ್ಯಾನಿಸಮಿಂದ ಇನ್ನೊಂದು ಆರ್ಗ್ಯಾನಿಸಮ್ಗೆ ಎನರ್ಜಿ ಟ್ರಾನ್ಸ್ಫರ್ ಆಗ್ತಿದೆ ಒಂದು ಚೈನಲ್ಲಿ ಅಂತಂದರೆ ಅದನ್ನು ನಾವು ಫುಡ್ ಚೈನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಫುಡ್ ವೆಬ್ ಅಂತಂದರೆ ಇಂಟರ್ ರಿಲೇಟೆಡ್ ಫುಡ್ ಚೈನ್, ಆ ಫುಡ್ ಚೈನ್ಗಳೇ ರಿಲೇಟೆಡ್ ಆಗಿದ್ದರೆ ಅದನ್ನು ಫುಡ್ ವೆಬ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಇಷ್ಟು ಡೆಫಿನೇಷನ್ಸು ನೆನ್ಪಿಟ್ಕೊಂಡಿರಿ, ಬೇಸಿಕ್ಸ್ ಇವೆಲ್ಲ ಎನ್ವೈರ್ಮೆಂಟಿಂದು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟು ಡ್ಯಾಶ್ ಪ್ಲೇಸ್ ಇಂಪಾರ್ಟೆಂಟ್ ರೋಲ್ ಆಫ್ ರಿಲೀಸಿಂಗ್ ಎಸೆನ್ಷಿಯಲ್ ಮೆಟೀರಿಯಲ್ಸ್ ಫ್ರಮ್ ಡೆಡ್ ಮ್ಯಾಟರ್ ಆ್ಯಂಡ್ thus maintains a continuous cycle of energy flow and of material. ಸೊ ಎಸೆನ್ಷಿಯಲ್ ಮೆಟೀರಿಯಲ್ಸು ಡೆಡ್ ಮ್ಯಾಟರಿಂದ ಎಸೆನ್ಷಿಯಲ್ ಮೆಟೀರಿಯಲ್ನ ರಿಲೀಸ್ ಮಾಡೋದ್ರಲ್ಲಿ ಹೆಲ್ಪ್ಫುಲ್ ಆಗಿರುತ್ತೆ. ಅದನ್ನು ನಾವೇನಂತ ಕರಿತೀವಿ? ಸ್ಯಾಪ್ರೋಫೈಟ್ಸಾ, ಆಟೋಟ್ರೋಫ್ಸಾ, ಹೆಟಿರೋಟ್ರೋಫ್ಸಾ, ನನ್ ಆಫ್ ದ ಅಬವ್ನ. ಇದಕ್ಕೆ ನಾವು ಸ್ಯಾಪ್ರೋಫೈಟ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಎಲ್ಲದರದ್ದು ಕೂಡ ನಾವು ಒಂದ್ಸರಿ ಡೆಫಿನೇಷನ್ನ ನೋಡ್ಕೊಳ್ಳೋಣ. ಸ್ಯಾಪ್ರೋಫೈಟ್ಸ್ ಅಂತಂದರೆ ಏನು? ಸೊ ಆ್ಯನ್ ಆರ್ಗ್ಯಾನಿಸಮ್ ದಟ್ ಫೀಡ್ಸ್ ಆನ್ ಡಿಕೇಯಿಂಗ್ ಮ್ಯಾಟರ್ ಮೇಲೆ ಫೀಡ್ ಮಾಡ್ಕೊಳ್ತಾ ಆರ್ಗ್ಯಾನಿಸಮ್ಸು ಅದನ್ನು ನಾವು ಸ್ಯಾಪ್ರೋಫೈಟ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಎಕ್ಸಾಂಪಲ್ಲು ಬ್ಯಾಕ್ಟೀರಿಯಾಗಳು ಸೊ ಡಿಕೆ ಆಗ್ತಿರೋಂಥ ಮ್ಯಾಟರ್ ಮೇಲೆ ಫೀಡ್ ಮಾಡ್ತಾ ಇರುತ್ತೆ, ಸೊ ಅದರಿಂದನೇ ನೈಟ್ರೋಜನ್ ಕೂಡ ಫಿಕ್ಸ್ ಮಾಡ್ಕೊತಾ ಇರ್ತವೆ ಎಕ್ಸಾಂಪಲ್ಲು ಆ ಥರ. ಅದಾದಮೇಲೆ ಫಂಗೈ, ಇವೆಲ್ಲದೂ ಕೂಡ ನಾವು ಸ್ಯಾಪ್ರೋಫೈಟ್ಸ್ ಅಂತ ಹೇಳ್ಬಿಟ್ಟು ಕರಿಬೋದು. ಅದಾದಮೇಲೆ ನಾವು ನೆಕ್ಸ್ಟ್ ನೋಡ್ಕೋಬೇಕು ಅಂತಂದರೆ ಹೆಟಿರೋಟ್ರೋಫ್ಸ್ ಅಂತಂದರೆ ಅವು ನೋಡಿ ಕ್ಯಾನ್ ನಾಟ್ ಸಿಂಥಸೈಸ್ ದೇರ್ ಓನ್ ಫುಡ್ ಆ್ಯಂಡ್ ಡಿಪೆಂಡ್ಸ್ ಆನ್ ಅದರ್ ಆರ್ಗ್ಯಾನಿಸಮ್ಸ್ ಫಾರ್ ಫುಡ್. ಈ ಎಕ್ಸಾಂಪಲ್ ನಾವು ಬೇರೆ ಆರ್ಗ್ಯಾನಿಸಮ್ಸ್ ಮೇಲೆ ಫುಡ್ಗೋಸ್ಕರ ಡಿಪೆಂಡೆಂಟ್ ಆಗಿರ್ತೀವಲ್ಲ ನಾವು ಹೆಟಿರೋಟ್ರೋಫ್ಸ್ ಅಂತ ಹೇಳ್ಬಿಟ್ಟು ಕರಿಬೋದು. ಆಟೋಟ್ರೋಫ್ಸ್ ಅಂತಂದರೆ ಅವುಗಳ ಫುಡ್ಡು ಅವೇ ಪ್ರೊಡ್ಯೂಸ್ ಮಾಡ್ಕೊತವೆ. ಸಿಂಥಸೈಸ್ ದೇರ್ ಓನ್ ಫುಡ್ ಫ್ರಮ್ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆ್ಯಂಡ್ ಯೂಸಬಲ್ ಎನರ್ಜಿ ಸೋರ್ಸ್. ಅವೇ ಫುಡ್ ಏನಾದ್ರು ಪ್ರೊಡ್ಯೂಸ್ ಮಾಡ್ಕೊಂಡ್ರೆ ಆಟೋಟ್ರೋಫ್ಸು. ಸೊ ಬೇರೆದ್ರ ಮೇಲೆ ಫುಡ್ಗೋಸ್ಕರ ಡಿಪೆಂಡೆಂಟ್ ಆಗಿದ್ದರೆ ಹೆಟಿರೋಟ್ರೋಫ್ಸು. ಸೊ ಡಿಕೇಯಿಂಗ್ ಮ್ಯಾಟರ್ ಮೇಲೆ ಫೀಡ್ ಆಗ್ತಾ ಇದ್ದರೆ ಸ್ಯಾಪ್ರೋಫೈಟ್ಸು. ಸೊ ಇಷ್ಟು ಕಾನ್ಸೆಪ್ಟ್ಸ್ ನಾವು ತಿಳ್ಕೊಂಡಿದ್ದೀವಿ. ಟೋಟಲಾಗಿ 10 ಕ್ವೆಶನ್ ನಾವು ಡಿಸ್ಕಸ್ ಮಾಡಿದ್ದೀವಿ. ನೀವು ಎಷ್ಟು ಕ್ವೆಶನ್ಗೆ ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿರಿ. ಅದೇ ಥರ ನಿಮ್ಮ ಫ್ರೆಂಡ್ಸ್ ಜೊತೆನೂ ಕೂಡ ಸ್ವಲ್ಪ ವೀಡಿಯೋನ ಶೇರ್ ಮಾಡ್ಕೊಂಡಿರಿ, ಸ್ವಲ್ಪ ಹೆಲ್ಪ್ಫುಲ್ ಆಗಿರುತ್ತೆ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.